ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾದ ಕಡಲೆ ಬೀಜದ ಚಟ್ನಿ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ನೋಡಿ, 4 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡಿ, 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1 ಗೆಡ್ಡೆಯಷ್ಟು. ಒಂದು 10 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ 1 ಹಿಡಿಯಷ್ಟು. ಕರಿಬೇವು ತೊಗೊಂಡಿದ್ದೀನಿ 1 2 ಎಲೆ. ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ಈಗ ಕಡಲೆ ಬೀಜನ ಹುರ್ಕೊಬೇಕು. ನೋಡಿ, ನಾನು ಕಪ್ಪಷ್ಟು ಕೆಂಪಾಗೋ ತನಕ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ. ಸೀಸ್ಕೊಬಾರ್ದು, ಕಡಲೆ ಬೀಜ ಸಣ್ಣ ಉರಿಲೇ ಹುರ್ಕೋಬೇಕು. ತುಂಬಾ ಚೆನ್ನಾಗಿರ್ತದೆ. ದೋಸೆಗಾಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ಕಡಲೆ ಬೀಜದ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ. ನೋಡಿ, ಇಷ್ಟ ಆದರೆ ಸಾಕು, ಸಿಪ್ಪೆ ಎಲ್ಲ ಸುಳ್ಕೊತದೆ. ನೋಡಿ, ಈಗ ಒಂದು 10 ಒಣಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಒಣಮೆಣ್ಸಿಕಾಯಿ ಚೂರು ಬೆಚ್ಚಗಾದರೆ ಸಾಕು, ತುಂಬಾ ಚೆನ್ನಾಗಿರ್ತದೆ ಚಟ್ನಿಗೆ. ನೋಡಿ, ಈಗ ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಒಂಚೂರು ಕಲ್ಲರ್ ಬಂದರೆ ಸಾಕು. ನೋಡಿ, ಒಂದು ಸ್ವಲ್ಪ ಕಲ್ಲರ್ ಬಂದರೆ ಸಾಕು. ಕೆಂಪಾಗೋ ತನಕ ಕಡಲೆ ಬೀಜ ತುಂಬಾ ಚೆನ್ನಾಗಿ, ದೋಸೆಗಂತೂ ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ ಕಡಲೆ ಬೀಜ. ಮತ್ತು ನೋಡಿ, ಇಷ್ಟು ಕೆಂಪಾದರೆ ಸಾಕು. ನೋಡಿ, ಈಗ ನಾನು ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಂಚೂರು ಹಸಿ ವಾಸನೆ ಹೋಗಲಿ ಅಂತ ಮಾತ್ರ ಒಂಚೂರು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಕರಿಬೇವು ಮತ್ತು ಕಡಲೆಬೇಳೆನ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ಎಲ್ಲ ಇದು ಹುರ್ಕೊಂಡಿರೋ ಚಟ್ನಿಗೆ ರೆಡಿ ಮಾಡ್ಕೊಂಡಿರುವ ಮಸಾಲೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು ಮಿಕ್ಸಿಗೆ ಕಡಲೆ ಬೀಜ ಹುರಿದಿರೋದು, ಕಡಲೆಬೇಳೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಕಾಯಿ ತುರಿ, 1 ಬಟ್ಲಷ್ಟು ಕಡಲೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ನುಣ್ಣಗೆ ರುಬ್ಕೊಂಬರೋಣ. ತುಂಬಾ ಚೆನ್ನಾಗಿರ್ತದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಚಟ್ನಿ. ತುಂಬ ಚೆನ್ನಾಗಿರ್ತದೆ. ದೋಸೆಗಾಗಲಿ, ರೊಟ್ಟಿಗಾಗಲಿ ಒಗ್ಗರಣೆ ಕೊಡೋಣ ಬನ್ನಿ ಈಗ. ನೋಡಿ, ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.